ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗಾಗಿ ದಿನಗಣನೆ ಶುರುವಾಗಿರುವಂತಹ ಸಂದರ್ಭದಲ್ಲಿ ಇಡೀ ದೇಶ ಕಾತರದಿಂದ ಕಾಯ್ತಾ ಇದೆ. ಅದರ ಜೊತೆಗೆ ಅಯೋಧ್ಯೆಗೂ ಮತ್ತು ನಮ್ಮ ಕನ್ನಡಿಗರು ಕರುನಾಡಿನ ನೆಲಕ್ಕೂ ಕೂಡ ಅವಿನಾಭಾವ ಸಂಬಂಧ ಇರುವಂಥದ್ದು. ಅಯೋಧ್ಯೆಯಲ್ಲೂ ಕೂಡ ಕನ್ನಡಿಗರ ಕಲರವ ಕೇಳಿ ಬರ್ತಾ ಇದೆ. ರಾಮನೂರಿನಲ್ಲಿ ಹಲವು ಕನ್ನಡಿಗರ ಸೇವೆ ಸಲ್ಲಿಕೆಯಾಗಿದೆ. ರಾಮ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಹಲವರು ಭಾಗಿಯಾಗಿದ್ದಾರೆ. ರಾಮಲಲ್ಲ ವಿಗ್ರಹವನ್ನ ಕೆತ್ತಿರುವಂಥದ್ದೇ ಕರ್ನಾಟಕದ ಹೆಮ್ಮೆಯ ಶಿಲ್ಪಿ. ಇಡೀ ಮಂದಿರ ನಿರ್ಮಾಣದ ಉಸ್ತುವಾರಿ ವಹಿಸಿರೋದು ಕನ್ನಡಿಗ. ಇಡೀ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನ ಉತ್ತರ ಕನ್ನಡ ಜಿಲ್ಲೆಯ ಗೋಪಾಲ್ಜಿ ನಾಗರಕಟ್ಟೆ ವಹಿಸಿಕೊಂಡಿದ್ರು. ಆರಂಭದಿಂದಲೂ ಕೂಡ ಅಯೋಧ್ಯೆಯಲ್ಲೇ ಬೀಡ್ಬಿಟ್ಟಿದ್ರು ಗೋಪಾಲ್ಜಿ. ಇನ್ನು ಶ್ರೀರಾಮನ ವಿಗ್ರಹದ ಕಲ್ಲು ಸಿಕ್ಕಿದೆಯಲ್ಲ, ಅದು ಮೈಸೂರು ಬಳಿಯ ಹಳ್ಳಿಯಲ್ಲಿ. ಬಾಲರಾಮನ ವಿಗ್ರಹವನ್ನ ಕೆತ್ತನೆ ಮಾಡಿದ್ದು ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್. ಪ್ರತಿಷ್ಠಾಪನೆಗೆ ಸಿದ್ಧವಾಗಿರುವಂತಹ ಮೂರ್ತಿ ಅವರು ಕೆತ್ತನೆ ಮಾಡಿರುವಂಥದ್ದೇ ಈಗ ಸೆಲೆಕ್ಟ್ ಆಗಿರುವಂಥದ್ದು. ಹೀಗೆ ಒಟ್ಟಾರೆಯಾಗಿ ರಾಮ ಮಂದಿರದ ನಿರ್ಮಾಣ ಜೊತೆಗೆ ರಾಮಲಲ್ಲ ಮೂರ್ತಿ ಪ್ರತಿಯೊಂದು ಹಂತದಲ್ಲೂ ಕೂಡ ಕನ್ನಡಿಗರ ಕೊಡುಗೆ ಬಹಳ ದೊಡ್ಡದಿರುವಂಥದ್ದು. ಪ್ರಶಾಂತ್, ಎಷ್ಟು ಹೆಮ್ಮೆಯ ಕ್ಷಣ ಅಲ್ವಾ ಇದು? ಪ್ರತಿಭಾ, ನಿಶ್ಚಿತವಾಗಿ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ಕ್ಷಣ. ಹನುಮಂತ, ರಾಮಭಕ್ತ ಹನುಮಂತ ಕನ್ನಡದವನು ಅನ್ನೋದನ್ನು ನಾವು ಹೆಮ್ಮೆ ಪಡ್ತೀವಿ. ನಿಜ. ಆದರೆ ಈ ಮಂದಿರ ಪ್ರಾಯಶಃ ಅಂದರೆ ಎಷ್ಟು ಶತಮಾನಗಳ ಕಾಲ ಅದು ಈ ಮಂದಿರ ಇರುತ್ತೆ. ಅಲ್ಲಿವರೆಗೆ ಕನ್ನಡಿಗರು ಕೊಟ್ಟಿರ್ತಕ್ಕಂಥ ಸೇವೆಯನ್ನು ಸ್ಮರಿಸಲಾಗತ್ತೆ. ಈಗ ಅರುಣ್ ಯೋಗಿರಾಜ್ ಕೆತ್ತಿರ್ತಕ್ಕಂಥ ಮೂರ್ತಿಗಳು ಗರ್ಭಗುಡಿಯಲ್ಲಿ ಇಡಲಾಗತ್ತೆ. ಅದರ ಬಗ್ಗೆ ನಾವು ಸಾಕಷ್ಟು ಮಾತನಾಡಿದ್ದೀವಿ. ಹೆಗ್ಗಡದೇವನ ಕೋಟೆಯಿಂದ ಕಲ್ಲುಗಳನ್ನು ತೆಗೆದುಕೊಂಡು ಹೋಗಲಾಗಿತ್ತು. 3 ಶಿಲ್ಪಿಗಳಿದ್ದರು, ಅದರಲ್ಲಿ 2 ಕನ್ನಡಿಗರಿದ್ದರು. ಕೊನೆಗೆ ಅರುಣ್ ಯೋಗಿರಾಜ್ ಅವರ ಮೂರ್ತಿಗಳನ್ನು ಟ್ರಸ್ಟ್ ಸಿಲೆಕ್ಟ್ ಮಾಡ್ತು. ಜೊತೆಗೆ ಉಳಿದು 2 ಕೆತ್ತಿರ್ತಕ್ಕಂಥ ರಾಜಸ್ಥಾನದೊಬ್ಬರು ಶಿಲ್ಪಿ ಮತ್ತು ಗಣೇಶ್ ಭಟ್ರು ಕಟ್ಟಿರ್ತಕ್ಕಂಥ ಮೂರ್ತಿಗಳನ್ನು ಕೂಡ ದೇವಸ್ಥಾನದಲ್ಲೇ ಇಡಲಾಗತ್ತೆ. ಹೆಮ್ಮೆ ತರ್ತಕ್ಕಂಥ ವಿಚಾರ. ಈ ಇಡೀ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಉಸ್ತುವಾರಿಯನ್ನು ವಿಶ್ವ ಹಿಂದೂ ಪರಿಷತ್ ಕಡೆಯಿಂದ ಗೋಪಾಲ್ ನಾಗರಕಟ್ಟೆ ಅವ್ರಿಗೆ ಕೊಡಲಾಗಿತ್ತು. ಗೋಪಾಲ್ ನಾಗರಕಟ್ಟೆ ಕರ್ನಾಟಕದಲ್ಲೇ RSSನ ಉತ್ತರ ಪ್ರಾಂತ ಪ್ರಚಾರಕರಾಗಿದ್ದರು. ಅಂದರೆ RSSನಲ್ಲಿ ಕರ್ನಾಟಕದಲ್ಲಿ 2 ಪ್ರಾಂತಗಳಿವೆ, ಒಂದು ದಕ್ಷಿಣ ಪ್ರಾಂತ, ಒಂದು ಉತ್ತರ ಪ್ರಾಂತ. ಆ ಉತ್ತರ ಪ್ರಾಂತದ ಪ್ರಾಂತ ಪ್ರಚಾರಕರಾಗಿದ್ದರು. ನಂತರ ವಿಶ್ವ ಹಿಂದೂ ಪರಿಷತ್ತಿನ ಕರ್ನಾಟಕ ಆಂಧ್ರ ಪ್ರದೇಶದ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಕಳೆದ 3 ವರ್ಷಗಳಿಂದ ಗೋಪಾಲ್ ನಾಗರಕಟ್ಟೆ ಅವರು ಅಯೋಧ್ಯೆಯಲ್ಲೇ ಇದ್ದು ಟ್ರಸ್ಟ್ನ ಜೊತೆಗೆ ಸಮನ್ವಯವನ್ನು ಸಾಧಿಸ್ತಾ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದಾರೆ. ಅಂದರೆ ಟ್ರಸ್ಟ್ನ ಜೊತೆಗೆ ಗೋಪಾಲ್ ನಾಗರಕಟ್ಟೆ ಅವರು ವಿಶ್ವ ಹಿಂದೂ ಪರಿಷತ್ನ ಕಡೆಯಿಂದ RSSನ ಕಡೆಯಿಂದ ಏನೇನಾಗಬೇಕು ಅಂತಕ್ಕಂಥದ್ದನ್ನು ಗಮನಿಸ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದ ಗೋಪಾಲ್ ಅವರು ಶಿರ್ಸಿ ಯಲ್ಲಾಪುರ ಹತ್ತಿರದ ನಾಗರಕಟ್ಟೆ, ನಿಮ್ಗೆ ಗೊತ್ತಿರ್ಬೋದು, ನೀವು ಅಲ್ಲಿನವರು ಗೋಪಾಲ್ ಅವರು. ಸೊ ಅವರು ಇಡೀ ಮಂದಿರ ನಿರ್ಮಾಣದ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅನೇಕ ಬಾರಿ ಈಗ ಅಜಿತ್ ಕಳೆದ ಬಾರಿ ಅಯೋಧ್ಯೆಗೆ ಹೋದಾಗ ಗೋಪಾಲ್ ಅವರ ಒಂದು ಇಂಟರ್ವ್ಯೂವನ್ನು ಕೂಡ ನಾವು ಸುವರ್ಣ ನ್ಯೂಸ್ನಲ್ಲಿ ಪ್ರಸಾರ ಮಾಡಿದ್ವಿ. ನಂತರ ಈಗ ಹೆಗ್ಗಡದೇವನ ಕೋಟೆ ಕಲ್ಲುಗಳು ಹೋದ್ವು. ಹಾಗೆ ಕಾರ್ಕಳದ ಈದು ಗ್ರಾಮದಿಂದ ಸುಮಾರು 10 ಟನ್ ಕಲ್ಲುಗಳನ್ನು ಅಯೋಧ್ಯೆಗೆ ಬ್ಲ್ಯಾಕ್ ಸ್ಟೋನ್, ಅಂದರೆ ಆಯಾಯ ಮೂರ್ತಿಗಳನ್ನು ಕೆತ್ತಲಿಕ್ಕೆ ಬೇಕಾಗಿರ್ತಕ್ಕಂಥ ಕಲ್ಲುಗಳು ಕೂಡ ಕಾರ್ಕಳದಿಂದ ಹೋಗ್ತಾ ಇವೆ. ನೃಪೇಂದ್ರ ಮಿಶ್ರಾ ಪ್ರಧಾನಮಂತ್ರಿಗಳ ಮೊದಲಿನ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದರು. ಅವರು ನಿವೃತ್ತರಾದ ನಂತರ ಅವರಿಗೆ ಈ ಟ್ರಸ್ಟ್ನ ಒಂದು ಜವಾಬ್ದಾರಿಯನ್ನು ಕೊಡಲಾಯಿತು. ಅವರು ಈ ಲಾಜಿಸ್ಟಿಕ್ಸನ್ನು ನೋಡ್ಕೊಳ್ತಾ ಇದ್ರು. ಎಲ್ಲಿಂದ ಕಲ್ಲುಗಳು ಹಾಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಟ್ರೈನಿಂದ ತರಿಸ್ಬೇಕು, ರೈಲ್ವೆ ಜೊತೆ ಅದಕ್ಕೊಂದು ಸಮನ್ವಯವನ್ನು ಸಾಧಿಸಬೇಕು. ಡೈರೆಕ್ಟ್ ಟ್ರೈನ್ಗಳಿರಲ್ಲ. 10 ಟನ್ ಕಲ್ಲುಗಳನ್ನು ತರೋದೇನು ಸಾಮಾನ್ಯ ಸಂಗತಿ ಅಲ್ಲ. ಹಾಗೆ ಕರ್ನಾಟಕದ ಒಂದು ದೊಡ್ಡ ಕೊಡುಗೆ ಈ ಮಂದಿರ ನಿರ್ಮಾಣದಲ್ಲಿ ನಿಶ್ಚಿತವಾಗಿ ಆಗಲೇ ಲಕ್ಷಾಂತರ ಕರಸೇವಕರಲ್ಲಿ ಸಾವಿರಾರು ಕರಸೇವಕರು ಕರ್ನಾಟಕದಿಂದಲೇ ಹೋಗಿದ್ರು. ಈಗ ಮಂದಿರ ನಿರ್ಮಾಣದಲ್ಲಿ ಕರ್ನಾಟಕದ ಕನ್ನಡಿಗರ ಪಾತ್ರ ಬಹಳ ದೊಡ್ಡದು. ಜೊತೆಗೆ ಹೊನ್ನಾವರದ ಯುವ ಶಿಲ್ಪಿ ವಿನಾಯಕ್, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕೆಕ್ಕಾರ ನಿವಾಸಿ, ಅವರು ಈ ಅಯೋಧ್ಯೆ ರಂಗಮಂದಿರದಲ್ಲಿ 2 ಗಣಪತಿ ಮೂರ್ತಿಯ ಇಡಲಾಗತ್ತೆ, ಅದನ್ನು ಕೆತ್ತನೆ ಮಾಡಿರುವಂಥದ್ದು. ಅವರು 2 ತಿಂಗಳ ಕಾಲ ಅಯೋಧ್ಯೆಯಲ್ಲೇ ಇದ್ದರು. ಮೂರ್ತಿಗಳ ನಿರ್ಮಾಣ ಸ್ಕ್ರೀನಲ್ಲಿ ನಾವು ನೋಡ್ತಾ ಇದ್ದೀವಿ. ಅವರನ್ನ 68 ಗಣಪತಿ ವಿಗ್ರಹಗಳೇನಲ್ಲಿ ಇಡಲಾಗತ್ತೆ. ಆ ಪೈಕಿ 2 ವಿಗ್ರಹವನ್ನ ಹೊನ್ನಾವರದ ವಿನಾಯಕ್ ಅವರೇ ಕೆತ್ತನೆ ಮಾಡಿರುವಂಥದ್ದು. ಬಹುಶಃ ಬಹಳ ದೊಡ್ಡ ಕೊಡುಗೆ. ಅಂದರೆ ಪ್ರತಿಯೊಂದು ಕಣದಲ್ಲೂ ಕೂಡ ಕನ್ನಡಿಗರ ಕೊಡುಗೆಯಲ್ಲಿ ಕಾಣುತ್ತೆ. ಇತಿಹಾಸದ ಭಾಗವಾಗಿ ಹೋಗ್ತಾರೆ. ನಿಜ. ಅಂದರೆ
ಈಗ ನೃಪೇಂದ್ರ ಮಿಶ್ರಾ ಮೊನ್ನೆ ಹೇಳ್ತಾ ಇದ್ರು ಪಂಚಲೋಹವನ್ನು ಯಾಕೆ ಬಳಸಲಾಗಿಲ್ಲ ಅಂತಂದರೆ ಪಂಚಲೋಹಕ್ಕೊಂದು ಸೀಮಿತ ಬಾಳಿಕೆ ಇದೆ. ನಿಜ. ಸೊ ಈ ಮಂದಿರ ಸಾವಿರಾರು ವರ್ಷಗಳವರೆಗೆ ಇದು ನಿಲ್ಲಬೇಕು ಭಾರತದಲ್ಲಿ ಅನ್ನುವ ಒಂದು ಪ್ರತೀಕವಾಗಿ ಅನ್ನುವ ಕಾರಣದಿಂದ ತುಂಬ ಮುತುವರ್ಜಿಯಿಂದ ಲಾಂಗ್ ಟರ್ಮ್ಗೋಸ್ಕರ ಈ ಮಂದಿರದ ಕೆತ್ತನೆ ಅದರಲ್ಲಿ ಬಳಸ್ತಿರ್ತಕ್ಕಂಥ ಶಿಲ್ಪಗಳನ್ನು ಬಳಸ್ಕೊಳ್ಳಲಾಗಿದೆ. ಹೀಗಾಗಿ ಕೆತ್ತನೆಯ ಕೆಲಸದಲ್ಲೂ ಕೂಡ ಅತಿ ಮುತುವರ್ಜಿಯನ್ನು ವಹಿಸಲಾಗಿತ್ತು. ಈ ವಿನಾಯಕ್ ಇರ್ಬೋದು, ಅರುಣ್ ಯೋಗಿರಾಜ್ ಇರ್ಬೋದು, ಗೋಪಾಲ್ ಅವರ ಒಂದು ಕೊಡುಗೆ ಇರ್ಬೋದು, ಮಂದಿರ ನಿರ್ಮಾಣದಲ್ಲಿ ಶತಮಾನಗಳವರೆಗೆ ಅವರನ್ನ. ನಿಜ ನಿಜ. ನಮ್ಮ ರಾಮನಗರದ ಕೊಡುಗೆ ಕೂಡ ಅಯೋಧ್ಯೆಯಲ್ಲಿ ಮೊಳಗಲಿರೋದು ರಾಮನಗರದ ಮಂಗಳವಾದ್ಯ. ರಾಮನಗರದ ವಿಜಯ್ ಕುಮಾರ್ ತಂಡಕ್ಕೆ ಈ ಮಂಗಳವಾದ್ಯದ ಜವಾಬ್ದಾರಿ. ಎಸ್, ನಾವು ನೋಡ್ತಾ ಇದ್ದೀವಿ ಸ್ಕ್ರೀನ್ನಲ್ಲಿ 8 ದಿನಗಳ ಕಾಲ ಅಯೋಧ್ಯೆಯಲ್ಲಿ ಶ್ರೀರಾಮನ ಸೇವೆಯನ್ನ ಈ ತಂಡ ಮಾಡಲಿದೆ. ಹೀಗೆ ಈ ರೀತಿಯಲ್ಲಿ ಅಂದರೆ ಬಹಳ ದೊಡ್ಡ ಲಿಸ್ಟೇ ಇದೆ ಕನ್ನಡಿಗರ ಕಡೆ. ಪ್ರಮುಖವಾದಂತಹ ಮೂರ್ತಿ ರಾಮನಲ್ಲ, ಬಾಲರಾಮನ ವಿಗ್ರಹವೇ ಕನ್ನಡಿಗ ಶಿಲ್ಪಿ ಅರುಣ್ ಯೋಗರಾಜ್ ಅವರು ಕೆತ್ತನೆ ಮಾಡಿದ್ದು. ಬಹುಶಃ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಬಹಳ ದೊಡ್ಡ ಕೊಡುಗೆ ಅಂತ ಅನಿಸುತ್ತೆ ನೋಡ್ತಾ ಹೋದರೆ. ನಿಶ್ಚಿತವಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಎಸ್, ಯಾಕಂದರೆ ಇವತ್ತು ಇಡೀ ಭಾರತ ಅಷ್ಟೇ ಅಲ್ಲ, ವಿಶ್ವದಲ್ಲಿರ್ತಕ್ಕಂಥ ಅನೇಕ ಬೇರೆ ಬೇರೆ ರಾಷ್ಟ್ರಗಳ ಹಿಂದೂಗಳು, ಭಾರತೀಯ ಸಂಜಾತರು ಕೂಡ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣವನ್ನು ಅತ್ಯಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರಾಮನ ಮೂರ್ತಿಯ ಕೆತ್ತನೆಯ ಒಂದು ಶ್ರೇಯಸ್ಸು ಕನ್ನಡಿಗನಿಗೆ ಸಲ್ಲುತ್ತೆ. ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ಕನ್ನಡಿಗರು ನೋಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥ ವಿಚಾರ. ನಿಜ ನಿಜ. ಹಾಗೆಯೇ ಬಹಳ ಖುಷಿಯ ವಿಚಾರ ಅಂತಂದರೆ ಇನ್ನೇನು 4 ದಿನಗಳು ಬಾಕಿ ಇದೆ. ನಂತರ ಈ ಅಯೋಧ್ಯೆಯ ಶ್ರೀರಾಮ ಮಂದಿರ ಲೋಕಾರ್ಪಣೆಯಾಗುತ್ತೆ. ದಿನವೂ ಕೂಡ ವಿವಿಧ ವಿಧಿವಿಧಾನಗಳನ್ನು ಅಲ್ಲಿ ನಡೆಸಲಾಗ್ತಾ ಇರುವಂಥದ್ದು. ಬೆಳಗ್ಗೆ ಗಣೇಶ ಶಾಸ್ತ್ರಿ ದ್ರಾವಿಡ ನೇತೃತ್ವದಲ್ಲಿ ಹೋಮ ನಡೀತು. ಮಧ್ಯಾಹ್ನ 1:20 ಬಳಿಕ ಸರಿಯು ನದಿಗೆ ಒಂದು ವಿಶೇಷ ಪೂಜೆಯಾಗುತ್ತೆ. ಆನಂತರ ಮಂಗಳ ಕಳಸದೊಂದಿಗೆ ಯಾತ್ರೆ ಆಯಿತು. ಅಲ್ಲಿಂದ ದೇಗುಲಕ್ಕೆ ಭೇಟಿ ಕೊಡ್ತಾ ನಗರ ಪ್ರದಕ್ಷಿಣೆ ಹಾಕಿ ಅಯೋಧ್ಯೆಯಲ್ಲಿನ ಜಲಯಾತ್ರೆ ಬಳಿಕ ತೀರ್ಥ ಪೂಜೆ ಆಗುತ್ತೆ. ಜೊತೆಗೆ ಈಗಾಗಲೇ ಗರ್ಭಗುಡಿಗೆ ರಾಮಲಲ್ಲಾ ಮೂರ್ತಿಯನ್ನು ಇವತ್ತು ತೆಗೆದುಕೊಂಡು ಹೋಗಲಾಗುತ್ತೆ, ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಆದರೆ ಪ್ರಾಣ ಪ್ರತಿಷ್ಠಾಪನೆಯಾಗುವಂಥದ್ದು 22ರಂದು. ಆ ಕ್ಷಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಕಾಯ್ತಾ ಇದ್ದಾರೆ. 70 ವರ್ಷಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಎಸ್ ಎಸ್ 49ರಲ್ಲಿ ಓಕೆ ಕದ್ದು ಮುಚ್ಚಿ ರಾತ್ರಿ 12 ಗಂಟೆಗೆ ಸರಯುದಲ್ಲಿ ಬಾಲರಾಮನ ಮೂರ್ತಿಯನ್ನ ತೊಳೆದು ತಲೆ ಮೇಲೆ ಇಟ್ಕೊಂಡು ಬಂದು ಕಂಪೌಂಡ್ ಹಾರಿ ಕಣ್ತಪ್ಪಿಸಿ ಒಳಗಡೆ ಮೂರ್ತಿ ಇಟ್ಟು ಬೆಳಗಾಗುವವರೆಗೆ ಕಾದು 6 ಗಂಟೆಗೆ ಮಂಗಳಾರತಿ ಮಾಡಿ ಅಲ್ಲಿಂದ ಇಲ್ಲಿಗೆ ಈಗ 22ರಂದು ಆಗಿರುವಂತಹ ಭವ್ಯ ಮಂದಿರದಲ್ಲಿ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ನಿಜಕ್ಕೂ ಬಹಳ ಖುಷಿ ಕೊಡುವಂತಹ ವಿಚಾರ. ಬದಲಾವಣೆ ಬರೀ ಅಂದ್ರೆ ಘಟನೆಗಳ ಬದಲಾವಣೆ ಅಲ್ಲ, ಮಾನಸಿಕತೆಯಲ್ಲಾಗಿರ್ತಕ್ಕಂಥ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್, ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ. ಥ್ಯಾಂಕ್ ಯು.